Okay, so yeah, it's done. Okay. Hi, ಎಲ್ರಿಗೂ ಹಾಯ್. Yeshu is telling hi. Okay, hi. Hello. Hi, Malish. Yeah. Okay. Hi, Aditya. Hi, Manjunath. Hi, Pratibha. Hi. Hi, Pavitra. Hello, Pallavi. Hi. Mahesh. Hello. ಓಕೆ, ಸೊ ಎಲ್ಲರೂ ಕೇಳ್ತಿದ್ದೀರಾ ನನ್ನ ಹೆಸರೇನು, ಯಾರು ನಾನು ಅಂತ. ಯಾರದು ತುಂಬ ಹೊಸ ಮುಖ ಅಂತ ನೋಡ್ತಾ ಇದ್ದೀರಲ್ಲ. ಸೊ ನನ್ನ ಹೆಸರು ಚಂದನ. ಸ್ಟಾರ್ ಸುವರ್ಣನಲ್ಲಿ ಬರ್ತಾ ಇರೋ ಹೊಸ ಸೀರಿಯಲ್ ಆಕಾಶ ದೀಪದಲ್ಲಿ ನಾನು ನಾಯಕ ನಟಿಯಾಗಿ ಬರ್ತಾ ಇದ್ದೀನಿ. ನೀವು ಆಲ್ರೆಡಿ ಇವಾಗ ಸಾಕಷ್ಟು ಪ್ರೋಮೋಗಳು, ವಿಡಿಯೋಸ್, ಫೋಟೋಸ್ ಎಲ್ಲ ನೋಡಿರ್ತೀರ. ಅದರಲ್ಲಿ ಸ್ವಲ್ಪ ಬೇರೆ ಥರ ಕಾಣ್ತೀನಿ ಆ್ಯಂಡ್ ನಾವು ಸ್ವಲ್ಪ ಬೇರೆ ಥರ ಇದ್ದೀನಿ. ಸೊ ಯಾರಿದು ಅಂತ ಕನ್ಫ್ಯೂಸ್ ಆಗಬೇಡಿ. ನನ್ನ ಹೆಸರು ಚಂದನ, ಅಗೇನ್ ಆಕಾಶ ದೀಪದಲ್ಲಿ ದೀಪ. ಸೊ ಇದೇ ಜೂನ್ 21ನೇ ತಾರೀಕು ಪ್ರತಿ ಸೋಮವಾರದಿಂದ ಶನಿವಾರ 8 ಗಂಟೆಗೆ ನಮ್ಮ ಸೀರಿಯಲ್ ನಿಮ್ಮ ಮನೆಗೆ ಬರುತ್ತೆ, ನಿಮ್ಮನ್ನು ಮನೋರಂಜಿಸೋದಕ್ಕೆ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ನೀವು ಪ್ರೋಮೋ ಬಂದಾಗಿಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಸೊ ಪ್ಲೀಸ್ ನಮಗೆ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಲೆಟ್ ಅಸ್ ಸಿ ಹೌ our serial goes. ಸೊ ನಮ್ಮ ಪ್ರೋಮೋ ಎಲ್ಲ ಸಾಕಷ್ಟು 4-5 ವಿಡಿಯೋಸ್ ಬಂದಿದೆ ಪ್ರೋಮೋದು. ಸೊ ಹೇಗನ್ನಿಸ್ತು ನಮ್ಮ ಪ್ರೋಮೋ ಎಲ್ಲ ನೋಡಿ ನಿಮಗೆ? ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಓಕೆ, ಪ್ಲೀಸ್ ಕಮೆಂಟ್ ಹೌ ಅವರ್ ಪ್ರೋಮೋ ವಾಸ್. ಪ್ಲೀಸ್. ಆ್ಯಂಡ್ ಇನ್ನೊಂದು ಹಾಫ್ ಆನ್ ಅವರ್, ನಾಟ್ ಈವನ್ ಹಾಫ್ ಆನ್ ಅವರ್, 25 ಮಿನಿಟ್ಸಲ್ಲಿ ನಮ್ಮ ಟೈಟಲ್ ಟ್ರ್ಯಾಕ್ ಕೂಡ ರಿಲೀಸ್ ಆಗ್ತಿದೆ. ಸೊ ಅದನ್ನು ಕೂಡ ನೋಡೋದಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನೀವೆಲ್ಲ ಹೇಗೆ ಎಕ್ಸೈಟ್ ಆಗಿದ್ದೀರ ಅನ್ನೋದನ್ನು ತಿಳಿಸಿ ಪ್ಲೀಸ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಪ್ರವೀಣ್ ಚವಾನ್. ಥ್ಯಾಂಕ್ ಯು. ನೈಸ್. ಥ್ಯಾಂಕ್ ಯು ಸುಮನ್. ಲಲಿತಾ ನಾರಾಯಣ್ ಜೈ ಸರ್ ಬಂದಿಲ್ವಾ? ಖಂಡಿತ ಬರ್ತಾರೆ, ಅವ್ರಿಲ್ಲದೆ ಲೈವ್ ಆಗಲ್ಲ. ಇನ್ನೊಂದು 10-15 ಮಿನಿಟ್ಸ್ ಅವ್ರು ನಮ್ಮನ್ನ ಜಾಯ್ನ್ ಆಗ್ತಾರೆ. ಸೂಪರ್. ಓಕೆ, ಹಾಯ್. ಥ್ಯಾಂಕ್ ಯು ಪರಶುರಾಮ್. ಥ್ಯಾಂಕ್ ಯು ರಾಜು. ಓಕೆ, ಐ ಆಮ್ ಫೈನ್ ಮಂಜುನಾಥ್. ಹೌ ಆರ್ ಯು? ಸಹನಾ. ಓಕೆ. ಓ, ಥ್ಯಾಂಕ್ ಯು ಸಹನಾ. ಆದಿತ್ಯ ಪ್ರೋಮೋ ತುಂಬ ಚೆನ್ನಾಗಿದೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆದಿತ್ಯ. ಥ್ಯಾಂಕ್ ಯು ದಿಲೀಪ್ ಶೆಟ್ಟಿ. ಥ್ಯಾಂಕ್ ಯು. ಬ್ಯೂಟಿಫುಲ್. ಥ್ಯಾಂಕ್ ಯು. ಓಕೆ, they're sending us hearts and everything. Thank you so much for your love, you guys. Promo is super and all the best. Thank you ರೂಪಾಜಿಯಂ. Thank you so much. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಹಾಯ್ ಕಿಶೋರ್. ನಮ್ದೇವ್ ಕಾಮತ್. How are you? ಓಕೆ, ಸೊ ಈಗ ಸೀರೆ ಬಗ್ಗೆ ಮಾತಾಡೋಣ. ಪ್ರೋಮೋನೆಲ್ಲ ಈಗಾಗಲೇ ಎಲ್ಲರೂ ನೋಡಿದ್ದೀರಾ, ತುಂಬ ಚೆನ್ನಾಗಿದೆ ಅಂತ ಸಹ ಹೇಳ್ತಾ ಇದ್ದೀರಾ. ನನ್ನ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಸ್ವಲ್ಪ ಶೇರ್ ಮಾಡ್ತೀನಿ ಇವಾಗ. ಸೊ ಫಸ್ಟ್ ಡೇ ಶೂಟ್ ಎಲ್ಲರಿಗೂ ತುಂಬ ಎಕ್ಸೈಟ್ ಆಗಿರ್ತಾರೆ. ಐ ವಾಸ್ ಆಲ್ಸೋ
ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದೆ ನಾನು. ಆ್ಯಂಡ್ ಅಲ್ಲಿ ಹೋಗಿ ಕ್ಯಾಮ್ರಾ ಮುಂದೆ ನಿಂತಿದ ತಕ್ಷಣ ಎಲ್ಲ ಮರ್ತೋಯ್ತು. ಫುಲ್ ಸ್ಕ್ರಿಪ್ಟ್ ಎಲ್ಲ ನೋಡಿದ್ದು ಎಲ್ಲ ಮರ್ತೋಯ್ತು. ಇಟ್ಸ್ ಲೈಕ್ ಏನು ಮಾಡೋದು ಏನು ಮಾಡೋದು ಅಂತ ಫುಲ್ ನಡ್ಗೋಗ್ಬಿಟ್ಟಿದೆ. ಬಟ್ ದೆನ್ ಅವರ್ ಟೀಮ್, ಡೈರೆಕ್ಟರ್ ಸರ್ ಆಗಿರ್ಬೋದು, ನನ್ನ ಕೋ ಆ್ಯಕ್ಟರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ದೇ ವರ್ ಲೈಕ್ ನರ್ವಸ್ ಆಗಬೇಡ, ತಗೋ ಆರಾಮಾಗಿ ಅಂತೆಲ್ಲ ಸಪೋರ್ಟ್ ಮಾಡಿದ್ರು. ಸೊ ಅದಾದಮೇಲೆ ಫಸ್ಟ್ ಡೇ ಆಯಿತು, ಸೆಕೆಂಡ್ ಡೇ, ಥರ್ಡ್ ಡೇ ಶೂಟಿಂಗ್. ಇಟ್ ವೆಂಟ್ ಆನ್ ಲೈಕ್ ಅದೊಂಥರ ರೊಟೀನ್ ಆಗೋಯ್ತು ನನಗೆ. ಎವ್ರಿ ಡೇ ಏನಾದರೂ ಶೂಟಿಂಗ್ ಬ್ರೇಕ್ ಅಂತಂದರೆ ಐ ಆಮ್ ಲೈಕ್ ಬ್ರೇಕಾ, ಏನಕ್ಕೆ ಬ್ರೇಕ್? ಐ ವಾಸ್ ಲೈಕ್ ಏನಕ್ಕೆ ಬ್ರೇಕ್ ಕೊಡ್ತಿದ್ರ, ಊಟ ಮಾಡೋ ಥರ ಅಲ್ವಾ ಡೈಲಿ, ಅದಕ್ಕೇನು ಬ್ರೇಕು ಅನ್ನೋ ಥರ ಆಗೋಗಿತ್ತು. ಬಟ್ ಈ ಲಾಕ್ಡೌನ್ ಆ್ಯಂಡ್ ಈ ಪ್ಯಾಂಡಮಿಕ್ ಎಲ್ಲದ್ರಿಂದ ಸೀರಿಯಲ್ ಸ್ವಲ್ಪ ಟೆಲಿಕಾಸ್ಟ್ ಆಗೋದು ಲೇಟ್ ಆಯಿತು. ಆ್ಯಂಡ್ ಅದೇ ನಿಮಗೆ ಬೇರೆ ಬೇರೆ ಹೊಸ ಹೊಸ ಪ್ರೊಮೋಸ್ನಲ್ಲಿ ನಾವು ಎಂಟರ್ಟೈನ್ ಮಾಡ್ತಿದ್ವಿ. ಆ್ಯಂಡ್ ಫೈನಲಿ ಆಫ್ಟರ್ ಆಲ್ ದ್ಯಾಟ್, ಆಫ್ಟರ್ ಲೈಕ್ 4-5 months ಆಫ್ ಶೂಟಿಂಗ್, ಫೈನಲಿ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಇದೇ ಜೂನ್ 21 ಪ್ರತಿ ಸೋಮವಾರದಿಂದ ಶನಿವಾರ ರಾತ್ರಿ 8ಕ್ಕೆ ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣದಲ್ಲಿ. ಸೊ ಎಲ್ಲರೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಮ್ಮನ್ನ. ಆ್ಯಂಡ್ ಓಕೆ, ಸೊ ಆ್ಯಂಡ್ ಇವತ್ತು ನಮ್ಮ ಸಾಂಗ್, ನಮ್ಮ ಟೈಟಲ್ ಟ್ರ್ಯಾಕ್, ಆಕಾಶದೀಪದ ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗ್ತಿದೆ 5 o'clockಗೆ. ಆ್ಯಂಡ್ ಸಾಂಗ್ ಇವಾಗ ಆಲ್ರೆಡಿ ಸಾಕಷ್ಟು ಜನ ಸ್ವಲ್ಪ ಕೇಳಿದ್ದೀರಾ ಅನಿಸುತ್ತೆ ಪ್ರೋಮೋನಲ್ಲಿ. ಆ್ಯಂಡ್ ಅಲ್ಲಿ ಇಲ್ಲಿ ಸಾಂಗ್ ಪ್ರೋಮೋ ಇವತ್ತಿಂದ ಬರ್ತಾ ಇದೆ ಟಿ ವಿನಲ್ಲಿ, ಅದರಲ್ಲೆಲ್ಲ. ಇಟ್ ಈಸ್ ತುಂಬ ತುಂಬ ಮೆಲೋಡಿಯಸ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಸಾಂಗ್ ಶೂಟಿಂಗ್ ಹೇಳಬೇಕು ಅಂತಂದರೆ ಇಟ್ ವಾಸ್ ಅಗೇನ್ ಲೈಕ್ ಡೇ 1 ಆಫ್ ಮೈ ಆಕಾಶದೀಪ ಶೂಟಿಂಗ್ ಅಂತ ಅನ್ನಿಸ್ತು. ಬಿಕಾಸ್ ಸಾಂಗ್ ಶೂಟಿಂಗ್ ತುಂಬ ತುಂಬ ಬೇರೆ ಥರನೇ ಇತ್ತು. ನಾನು ಯಾವತ್ತೂ ಸಾಂಗ್ ಶೂಟಿಂಗ್ ಅಂತ ಸಪ್ರೇಟಾಗಿ ಒಂದು ಸಾಂಗ್ಗೆ ಅಂತ ಶೂಟಿಂಗ್ ಯಾವತ್ತೂ ಹೋಗಿರಲಿಲ್ಲ. ಸೊ ಅದು ತುಂಬ ತುಂಬ ಬೇರೆ ಥರನೇ ಎಕ್ಸ್ಪೀರಿಯನ್ಸ್ ಇತ್ತು. ದ ಸೆಟ್ ಆಗಿರ್ಬೋದು, ದ ಕ್ಯಾಮ್ರಾ, ಟೀಮು ಎಲ್ಲ ಬೇರೆ ಇತ್ತು. ಅವತ್ತು ಕೂಡ ಫಸ್ಟ್ ಡೇ ಥರ ಫುಲ್ ನರ್ವಸ್ ಆಗಿದ್ದೆ. ಓಕೆ, ಸೊ ಓಕೆ, ಸೊ ಲೆಟ್ ಇಸ್ ಜೈ ಡಿಸೋಜಾ. ಓಕೆ, ಜೈ ಇಸ್ ಕಮಿಂಗ್ ಆನ್ಲೈನ್, ಲೆಟ್ ಇಸ್ ಆ್ಯಡ್ ಹಿಮ್. ಅವ್ರನ್ನ ತಗೊಳ್ಳೋಣ. ಓಕೆ, ಜಸ್ಟ್ a minute. Request. Okay, let me take him. Actually requests ಕಾಣಿಸ್ತಿಲ್ಲ ಅವ್ರದ್ದು. ಒಂದು ಸೆಕೆಂಡ್. Oh god, okay. 5 minutes, you guys, let me take Jay. He's sending me, but I'm not able to take it. Okay, adding. Adding Jay now. It is. Oh, hi. Oh my god. Hi, how are you? Then what else? Finally. Yeah. Oh, sorry. Akash. Yeah, actually I'm little late. ಯಾಕಂದ್ರೆ I'm shooting here, doing an ad shoot. So ಸ್ವಲ್ಪ late ಆಯ್ತು. And I need to go back little quick as well. So yeah, I'm very excited about our project. ಯಾಕಂದ್ರೆ this is my comeback to Kannada, and I was actually ನಾನು ಒಂದು ಚೆನ್ನಾಗಿರೋ ಪ್ರಾಜೆಕ್ಟ್ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಒಂದು ಡಿಫ್ರೆಂಟ್ ಆಗಿರಬೇಕು ಕ್ಯಾರೆಕ್ಟರು, ತುಂಬ ಒಳ್ಳೆ ಪ್ರೊಡಕ್ಷನ್ ಇರಬೇಕು. ಸೊ ಅದೆಲ್ಲ ನನಗೆ ಸಿಕ್ಕಿದೆ. ಸೊ ನನಗನ್ನಿಸ್ತು ದಿಸ್ ಇಸ್ ದ ರೈಟ್ ಟೈಮ್ ಐ ಶುಡ್ ಕಮ್ ಬ್ಯಾಕ್ ಟು ಕನ್ನಡ ಅಂತ.
I can't see the comments. How? Chandra, I can't see the comments. You can't see the comments, is it? Yeah, how is it? It's really good. They're telling all Yeah, hi, I hi. can see now. Yeah, I can see now. Yeah. Uh, yeah. So, so Jay, song shooting ಹೇಗಿತ್ತು? Experience. I was just talking you ಬರಕ್ ಮುಂಚೆ, then I Okay. didn't Uh, continue. ಸಾಂಗ್ ಶೂಟ್ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಾರ್ ಮಿ ಯಾಕಂದ್ರೆ ನಾನು ಇಷ್ಟೊಂದು ಸೀರಿಯಲ್ಸ್ ಮಾಡಿದ್ದೀನಿ ನಮ್ಮ ಮುಂಚೆನೂ ಮಾಡಿದ್ದೀನಿ ಮನೆದೇವ್ ಸೀರಿಯಲ್ ಅಂತ ಕನ್ನಡದಲ್ಲಿ ಬಟ್ ಯಾವುದ್ರಲ್ಲೂ ಸಾಂಗ್ ಶೂಟ್ ಇರಲಿಲ್ಲ ಬಟ್ ದಿಸ್ ವಾಸ್ ಕಂಪ್ಲೀಟ್ಲಿ ನ್ಯೂ ಫಾರ್ ಮಿ ಅಂದ್ರೆ ಸಾಂಗ್ ಶೂಟ್ ಅಂದಾಗ ನನಗೆ ಏನು ಅಂತ ಗೊತ್ತಾಗಿರಲಿಲ್ಲ ಆಮೇಲೆ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ಅರ್ಥ ಆಯ್ತು ಓಕೆ ದಿಸ್ ಇಸ್ ದ ಸಾಂಗ್ ಶೂಟ್ ಈ ಥರ ಟೈಟಲ್ ಕಾರ್ಡ್ ಸಾಂಗ್ ಶೂಟ್ ಆಗುತ್ತೆ ಅಂತ ಬಿಕಾಸ್ ಯೂಶಲಿ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಮಾಡಲ್ಲ ಅವರು ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ well it was like shooting for a movie song and I really loved it actually. Hmm. Yeah. Hmm. And then what else? So how about you? Like how are you feeling about the song? ಹೆಂಗ ಅನ್ಸ್ತಾ ಇದೆ ನಿಮಗೆ ಸಾಂಗ್ ಶೂಟ್ ಬಗ್ಗೆ? ನನಗೆ ಅದೇ I was like really nervous. Day one of Akashadeepa shoot ತರ ಅನ್ನಿಸ್ತಿತ್ತು, but because news said new ಎಲ್ಲ, and but yeah, you were there, right? I could take it. ಹೌದು ಆಕ್ಚುಲಿ ಲೈಕ್ ಈವನ್ ವಿತ್ ಮೀ ಲೈಕ್ ಇಟ್ ಇಸ್ ವೆರಿ ಈಸಿ ವಿತ್ ಯು ಯು ನೋ ಟು ಆಕ್ಟ್ ಯೂಶಲಿ ಅಷ್ಟು ಬೇಗ ಜೆಲ್ ಆಗಲ್ಲ ಯಾರು ಸೊ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಯು ಆಸ್ ವೆಲ್ ಆಕ್ಚುಲಿ. Come on, I should be thankful. Okay, welcome. So let's read some comments actually. ಏನ್ ಬರೆದಿದ್ದಾರೆ ಅಂತ. Okay, Jay, can you sing one line song ನಮ್ದು? ಓ ನನ್ ಲಿರಿಕ್ಸ್ ಮರ್ತೋಗಿದೆ ಒಂದ್ ನಿಮಿಷ ಇರಿ ಸ್ವಲ್ಪ ಮೆಮರೈಸ್ ಮಾಡ್ಕೋತೀನಿ. Memorize it. ನಂಗೆ ಬರೀ ಇದೊಂದೇ ಗೊತ್ತು ಆಕಾಶ ದೀಪ. That is like registered Akashadeepa. ಅದೊಂದು registered ಆಗ್ಬಿಟ್ಟಿದೆ. ನಿದ್ದೆ ಹೌದು ಮಾಡ್ಕೊಂಡು ಕನ್ಸು ಬರುತ್ತೆ. ಅಂದ್ರೆ ಪ್ರೋಮೋ ಇಷ್ಟೊಂದ್ಸಲ ಬಂದು ಬಂದು ಲೈಕ್ ನಮ್ಗೆ ಹೆಂಗಾಗಿದೆ ಅಂದ್ರೆ ಲೈಕ್ ಇಟ್ಸ್ ಕೈಂಡ್ ಆಫ್ ರಿಜಿಸ್ಟರ್ಡ್ ಇವನ್ ದ ಸೀನ್ಸ್ ಆಗಲಿ ಎಲ್ಲ ಆಗಲಿ ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಬಿಕಾಸ್ ಚಾನಲ್ ಹಸ್ ಪ್ರಮೋಟೆಡ್ ವೆರಿ ವೆಲ್ ನಮ್ಮನ್ನ ತುಂಬಾ ಪ್ರಮೋಟ್ ಮಾಡಿದೆ ಅಂಡ್ ಐ ವೆರಿ ಥ್ಯಾಂಕ್ಫುಲ್ ಟು ದಿ ಚಾನಲ್ ಸ್ಟಾರ್ ಸುವರ್ಣ ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಆಸ್ ಅ ನ್ಯೂ ಫ್ಯಾಮಿಲಿ ಮೆಂಬರ್ ಲೈಕ್ ವಿ ಆಲ್ ಆರ್ ಲುಕಿಂಗ್ ಫಾರ್ವರ್ಡ್ ಆಸ್ ಅ ನ್ಯೂ ಫ್ಯಾಮಿಲಿ ಮೆಂಬರ್ ಇನ್ ಸ್ಟಾರ್ ಸುವರ್ಣ ಆಕ್ಚುಲಿ. Another 14 minutes is there. Okay. Song. So how excited are you, Jay? Huh? How excited are you? I'm very excited about this song and even ನಮ್ದು ಟೆಲಿಕಾಸ್ಟ್ ನೆಕ್ಸ್ಟ್ ಮಂಡೇ ಇಂದ ಇದೆ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದ್ರೆ ಇಟ್ಸ್ ಕೈಂಡ್ ಆಫ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಲೈಕ್ ಈ ಪಾತ್ರ ಎಲ್ಲರಿಗೂ ಸಿಗಲ್ಲ ಆಕ್ಚುಲಿ ಲೈಕ್ ಈ ತರ ಮಾಡೋದು ಇಟ್ಸ್ ವೆರಿ ಹಾರ್ಡ್ಲಿ ವೆರಿ ಫ್ಯೂ ಪೀಪಲ್ ವಿಲ್ ಗೆಟ್ ಇಟ್ ಸೊ ಐ ಹ್ಯಾವ್ ಗಾಟ್ ಇಟ್ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಇಟ್ ಅಂಡ್ ಟಾಕಿಂಗ್ ಅಬೌಟ್ ದ ಸಾಂಗ್ ಐ ಆಮ್ ಜಸ್ಟ್ ವೇಟಿಂಗ್ ನಾನು ಹೆಂಗ್ ಕಾಣ್ತೀನಿ ಹೆಂಗ್ ಮಾಡಿದೀವಿ ಯಾಕಂದ್ರೆ ನಾವು ತುಂಬಾ ಕಷ್ಟಪಟ್ಟಿದೀವಿ ನಮ್ ಟೀಮ್ ಆಗ್ಲಿ ನಮ್ ಡೈರೆಕ್ಟರ್ ನಮ್ ಪ್ರೊಡ್ಯೂಸರ್ ನಮ್ ಕ್ಯಾಮ್ರಾಮನ್ ತುಂಬಾ ಕಷ್ಟಪಟ್ಟಿದೀವಿ ಫುಲ್ ಮಾರ್ನಿಂಗ್ ಇಂದ ಲೈಕ್ ಟಿಲ್ ಲೇಟ್ ನೈಟ್ ಅಂತ ಶೂಟ್ ಮಾಡಿದೀವಿ ಸೊ ಐ ಆಮ್ ರಿಯಲಿ ವೇಟಿಂಗ್ ಅದು ಹೆಂಗ್ ಬಂದಿದೆ ಅಂತ ನೋಡ್ಬೇಕು ಅಂತ. Yeah. ವಾಟ್ ಅಬೌಟ್ ಯು ನೀವು ಎಕ್ಸೈಟೆಡ್ ಆಗಿದ್ದೀರಾ? I am 80% excited, 20% nervous. Okay. I'm not nervous ಯಾಕಂದ್ರೆ ನನ್ನ ದುಡ್ಡು ಚೆನ್ನಾಗಿ ಬಂದಿರುತ್ತೆ ಅಂತ ಫಾರ್ ಶೂರ್. Yeah. So I'm hoping everything, fingers crossed, Yeah. until next day. Okay, so uh, which is your like ತುಂಬಾ ಎಂಜಾಯ್ ಮಾಡಿದಂತ ಡೇ ಶೂಟಿಂಗ್ ಅಲ್ಲಿ? ನಿಮ್ದು ಆದ್ಮೇಲೆ ನಾನು ಹೇಳ್ತೀನಿ. You first go. ಎಂಜಾಯ್ ಮಾಡಿರೋ ಶೂಟಿಂಗ್ ಅಂದ್ರೆ ಆಕ್ಚುಲಿ ನಾವು ಶ್ರೀರಂಗಪಟ್ಟಣದಲ್ಲಿ ಶೂಟಿಂಗ್ ಮಾಡಿದ್ ನೆನಪಿದೆ ನಿಮಗೆ? ಸೊ ಇಟ್ ವಾಸ್ ಕೈಂಡ್ ಆಫ್ ಫಾರ್ ದಿ ಫಸ್ಟ್ ಟೈಮ್ ಇಟ್ ವಾಸ್ ಔಟ್ಡೋರ್ ಶೂಟ್ ಆಗಿತ್ತು ನಮ್ಗೆ. ಔಟ್ಡೋರ್ ಶೂಟ್ ಆದ್ಮೇಲೆ ದೆನ್ ನಮ್ ಹೊಸ ಟೀಮ್ ಹೊರಗಡೆ ಹೋಗಿದ್ವಿ ಅಂಡ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ಎಲ್ಲರಿಗೂ ನಾವು ಕ್ಲೋಸ್ ಆಗಿ ಅರ್ಥ ಮಾಡ್ಕೊಂಡ್ವಿ ಅವ್ರು ಏನು ಲೈಕ್ ಯೂಶಲಿ ಏನಾಗುತ್ತೆ ಅಂದ್ರೆ ಶೂಟಿಂಗ್ ಅಲ್ಲಿ ನಾವು ಮೀಟ್ ಆಗ್ತೀವಿ ಬೆಳಿಗ್ಗೆ ಸಾಯಂಕಾಲ ಹೊರಟೋಗ್ತೀವಿ ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಅವ್ರ ಜೊತೆಗೆ ಇದ್ದಿದ್ವಿ ಒಂದೇ ಹೋಟೆಲ್ ಅಲ್ಲಿ ಇದ್ವಿ ಸೊ ಒಟ್ಟಿಗೆ ಊಟ ಮಾಡಿದ್ವಿ ಸೊ ಏನೋ ಒಂಥರ ಬಾಂಡಿಂಗ್ ಬಿಲ್ಡ್ ಆಯ್ತು ಅಂಡ್ ಏನೋ ಔಟ್ಡೋರ್ ಇದ್ದಾಗ ಲೈಕ್ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ ಯೂಶಲಿ ನಾವು ಮನೇಲಿ ಶೂಟಿಂಗ್ ಮಾಡ್ತೀವಿ
ಔಟ್ಡೋರ್ ಹೊರಗಡೆ ಔಟ್ ಆಫ್ ಬ್ಯಾಂಗ್ಳೂರ್ ಶೂಟಿಂಗ್ ಮಾಡಿದಾಗ ಅದೊಂಥರ people they show their love. I really loved it actually, especially of the places which we went, Srirangpatna and the nearby places. What about you? ನನಗೆ ಇಟ್ಸ್ ಲೈಕ್ ಎವ್ರಿ ಡೇ ವಾಸ್ ಸೂಪರ್ ಎಂಜಾಯಬಲ್, ಬಟ್ ದ ಮೋಸ್ಟ್ ಫೇವ್ರೆಟ್ ಅಂತ ಹೇಳೋದಾದ್ರೆ ಆಲ್ಸೋ ಶ್ರೀರಂಗಪಟ್ಟಣ, ಬಿಕಾಸ್ ಫಸ್ಟ್ ಟೈಮ್ ಎಲ್ಲ ಔಟ್ಡೋರ್ ಹೋಗಿ ಶೂಟ್ ಮಾಡ್ತಾ ಇದೀವಿ ಅನ್ನೋ ಎಕ್ಸ್ಪೀರಿಯನ್ಸ್ ಇತ್ತು. ಅಂಡ್ ಇವನ್ ಲೋಕಿ. ಓಕೆ, ಸೊ and about that, like ತುಂಬಾ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಅಂಡ್ ಹೈವರ್ಧನ್ ಸರ್ ಲೈಕ್ ಸ್ಟ್ರಿಕ್ಟ್ ಇದ್ದಾಗ ಸ್ಟ್ರಿಕ್ಟ್, ಫ್ರೀ ಇದ್ದಾಗ ಫ್ರೀ, ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ಗೆ. ಇವಾಗಿರೋ ದೀಪ ಆಗ್ಬೇಕು, ಜೈ ಆಕಾಶ್ ಆಗ್ಬೇಕು ಅಂತಂದ್ರೆ ಲೈಕ್ given his best, and we have actually made us give our best actually. Exactly. So ನಿಮ್ಗೆ ಎಲ್ಲಾರ್ಗು ಗೊತ್ತು, ಇಸ್ ಲೈಕ್ ಅವ್ರು ತುಂಬಾನೇ ಫೇಮಸ್ ಸೀರಿಯಲ್ಸ್ ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ನಾವು ಇವಾಗಿದ್ದು ಹೊಸ ಪ್ರಾಜೆಕ್ಟ್ ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಹೋಪ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನಮ್ಮ ಟೀಮ್ ಅಂದ್ರೆ ಆಕ್ಚುಲಿ ತುಂಬಾ ವೇಟ್ ಮಾಡಿದೀವಿ ನಾವು ಅಲ್ವಾ. ಇಟ್ಸ್ ಬೀನ್ ಆಲ್ಮೋಸ್ಟ್ 6 months ವೇಟ್ ಮಾಡಿದೀವಿ. ಸೊ ತುಂಬಾ ಆಕ್ಚುಲಿ ಲೈಕ್ ದಿಸ್ ಲಾಟ್ ಆಫ್ ಹೋಪ್. ಯಾಕಂದ್ರೆ ಈ ಸೀರಿಯಲ್ ಬಗ್ಗೆ ಆಗ್ಲಿ, ಕ್ಯಾರೆಕ್ಟರ್ಸ್ ಬಗ್ಗೆ ಆಗ್ಲಿ, ನಮ್ಮ ಟೀಮ್ ಅಲ್ಲಿ ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲರೂ ಒಂಥರ ಹೋಪ್ ಇದೆ ಆಕ್ಚುಲಿ ನಮ್ಗೆ. ಎಲ್ಲೋ ಒಂದ್ ಕಡೆ ರೀಚ್ ಆಗ್ತೀವಿ, ಎಲ್ಲೋ ಒಂದ್ ಕಡೆ ಒಂದ್ ಮೆಸೇಜ್ ಪಾಸ್ ಮಾಡ್ತೀವಿ ಆಡಿಯನ್ಸ್ಗೆ ಅಂತ. ಸೊ ಅದರಿಂದ ನಾವು ಆಕ್ಚುಲಿ ಲೈಕ್ ವಿ ವರ್ ವೇಟಿಂಗ್ ಆಕ್ಚುಲಿ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ. ಸೊ ಟೆಲಿಕಾಸ್ಟ್ ಟೈಮ್ ಬಂದಿದೆ ಈಗ. ಇನ್ಫ್ಯಾಕ್ಟ್ ಟುಡೇಸ್ ಸಾಂಗ್ ಶೂಟ್, ಇದು ಲಾಂಚ್ ಆಫ್ ದ ಸಾಂಗ್, ಟೈಟಲ್ ಸಾಂಗ್. ಸೊ ಎಲ್ಲರೂ ನಮ್ಮ ಟೀಮಲ್ಲಿ ತುಂಬಾ ಜನ, ಅಂದ್ರೆ ಎಲ್ರು ಆಲ್ಮೋಸ್ಟ್ ಎವ್ರಿಬಡಿ ಫ್ರಮ್ ಡೈರೆಕ್ಟರ್ ಟು ಕೋಆರ್ಡಿನೇಟರ್ಸ್ ಟು ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಆಕ್ಚುಲಿ. ಸೊ ವಿ ಆರ್ ಜಸ್ಟ್ ಕೈಂಡ್ ಆಫ್ ರೆಪ್ರೆಸೆಂಟಿಂಗ್ ದೆಮ್ ಅಷ್ಟೇ ನಾವಿಬ್ರು. ಸಾಕಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ, ಬ್ಲೈಂಡ್ ಫೋಟೋಗ್ರಫಿ ಅಂಡ್ ಆಲ್ ದಟ್ ಅಂತ ಏನೋ. ಸೊ ಜೈ, ಕ್ಯಾನ್ ಯು ಟಾಕ್ ಸಮಥಿಂಗ್ ಅಬೌಟ್ ದಟ್ ಆಲ್ಸೋ? About they're asking about blind photography, how are you doing, ಹೇಗ್ ಮಾಡ್ತೀರಾ ನೀವು ಬ್ಲೈಂಡ್ ಆಗಿದ್ರೆ ಫೋಟೋಗ್ರಫಿ ಹೇಗ್ ಮಾಡ್ತೀರಾ ಅಂತ ಕೇಳ್ತಾ ಇದಾರೆ ಸಾಕಷ್ಟು ಜನ. ಸೊ ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ಬ್ಲೈಂಡ್ ಅನ್ನೋದು ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ನಾನು ಸ್ವಲ್ಪ 2-3 ಮೂವೀಸ್ ನೋಡಿದೆ ಕನ್ನಡದಲ್ಲಿ, ಆಮೇಲೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ನೋಡಿದೆ. ನೋಡ್ಬಿಟ್ಟು ಅದ್ರಲ್ಲಿ ಅವರ ಮೂವ್ಮೆಂಟ್ ಹೆಂಗಿರುತ್ತೆ, ಯಾಕಂದ್ರೆ ಐಸ್ ಆರ್ ವೆರಿ ಮೇನ್ ಫಾರ್ ಬ್ಲೈಂಡ್ ಪೀಪಲ್. ಅವ್ರದ್ದು ಯೂಶಲಿ ಏನಾಗುತ್ತೆ ಅಂದ್ರೆ ಲೈಕ್ ಫಾರ್ ಬ್ಲೈಂಡ್ ಪೀಪಲ್ಗೆ ಐ ಬಾಲ್ಸ್ ಜಾಸ್ತಿ ಶೇಕ್ ಆಗಲ್ಲ, ಇನ್ಫ್ಯಾಕ್ಟ್ ಶೇಕೇ ಆಗಲ್ಲ, ಯಾಕಂದ್ರೆ ಅಲ್ಲಿ ಜೀವ ಇರಲ್ಲ ಅದರಲ್ಲಿ. ಸೊ ಅದೆಲ್ಲ ನಾನು ನೋಟಿಸ್ ಮಾಡಿದೆ. ಅವರು ನಾನು ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಒಂದು ಸೀನ್ ಮಾಡೋ ಮುಂಚೆ. ಲೈಕ್ ಅವರು ನಾನು ನಿಜವಾಗ್ಲೂ ಬ್ಲೈಂಡ್ ಇದ್ರೆ ಹೆಂಗ್ ಮಾಡ್ತಿದ್ದೆ, ಹೆಂಗ್ ಹೋಗ್ತಿದ್ದೆ, ಹೆಂಗ್ ನಡ್ಕೊಂಡು ಹೋಗ್ತಿದ್ದೆ. ಸೊ ಆಲ್ ದಿಸ್ ನನ್ನ ಇಮ್ಯಾಜಿನೇಷನ್ ಸ್ವಲ್ಪ, ಆಮೇಲೆ ಸ್ವಲ್ಪ ನಮ್ಮ ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ, ಸ್ವಲ್ಪ ನಮ್ಮ ಕೋ ಆರ್ಟಿಸ್ಟ್ ಹೆಲ್ಪ್ ಮಾಡ್ತಾರೆ, ಸ್ವಲ್ಪ ನನ್ನ ಎಕ್ಸ್ಪೀರಿಯನ್ಸ್ ಮೂವೀಸ್ ನೋಡಿದ್ದು. ಸೊ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಔಟ್ಪುಟ್ ನ ನಿಮ್ ಮುಂದೆ ತರ್ತಾ ಇದ್ದೀನಿ ವೆರಿ ಸೂನ್. Our Akash is like very ತುಂಬಾ huge talent. Even if he's blind, ಅವರು ಅಷ್ಟು ಚೆನ್ನಾಗಿ ಫೋಟೋ ತೆಗಿತಾರೆ. ಅಂದ್ರೆ ಹೇಗೆ ಅಂತ ಕೇಳ್ತಾ ಇದಾರೆ ಅವರು, ಹೇಗೆ ನೀವು ಅಷ್ಟು ಚೆನ್ನಾಗಿ ಫೋಟೋ ತೆಗಿತೀರಾ ಕಣ್ಕಾಣ? ಅದು ಒಂದಿದೆ ಆಕ್ಚುಲಿ, ಲೈಕ್ ಫೋಟೋಗ್ರಫಿಯಲ್ಲಿ ಬ್ಲೈಂಡ್ ಫೋಟೋಗ್ರಫಿ ನೀವು ಅಂತಾನೆ ಇದೆ ಅಂತೆ. ಸೊ ಅದ್ರಲ್ಲಿ ಹೆಂಗಂದ್ರೆ ಅವ್ರು ಒಂದು ಮಷಿನ್ ಇಟ್ಕೋತಾರೆ, ಕ್ಯಾಮ್ರಾಗ್ ಒಂದು ಪಿನ್ ಇರುತ್ತೆ, ಆಮೇಲೆ ಕಿವಿಗೆ ಒಂದು ಪಿನ್ ಇರುತ್ತೆ. ಸೊ ಎಲ್ಲಿ ಸೌಂಡ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಹಕ್ಕಿ ಹಾಡೋದು ಆತರ ಇದ್ರೆ ಲೈಕ್ ಅದರಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಹಂಗೆ ಕ್ಯಾಮ್ರಾ ಟರ್ನ್ ಮಾಡ್ಬಿಟ್ಟು ಕ್ಲಿಕ್ ಮಾಡ್ತೀನಿ. ಈ ವಿಷಯ ನಂಗೆ ತುಂಬಾ ಜನ ಕೇಳಿದಾರೆ ಆಕ್ಚುಲಿ, ನೀವ್ ಹೆಂಗೆ ಬ್ಲೈಂಡ್ ಮತ್ತೆ ಫೋಟೋ ತೆಗಿತೀರಾ ಅಂದ್ಬಿಟ್ಟು. ಸೊ ಯೂಶಲಿ ನಿಮ್ಗೆ ನಮ್ ಸೀರಿಯಲ್ ನೋಡ್ತಾ ನಾವು ಎಕ್ಸ್ಪ್ಲೈನ್ ಮಾಡಿದೀವಿ. ಆ ಬ್ಲೈಂಡ್ ಫೋಟೋಗ್ರಫಿ ಬಗ್ಗೆ ಸುಮಾರು ಜನರಿಗೆ ಗೊತ್ತಿರಲ್ಲ, ನನಗೂ ಗೊತ್ತಿರ್ಲಿಲ್ಲ. ಈ ಸೀರಿಯಲ್ ಬಂದ್ಮೇಲೆ ಅವ್ರ ಸ್ಕ್ರಿಪ್ಟ್ ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಸೊ ನಿಮ್ಗೆ ಎಪಿಸೋಡ್ ನೋಡ್ತಾ ಗೊತ್ತಾಗತ್ತೆ ಏನು ಅಂತ. ಸಾಕಷ್ಟು ಜನ ಇದಾರೆ ಹಾಗೆ ಬ್ಲೈಂಡ್ ಆಗಿದ್ರು ಫೋಟೋಗ್ರಫಿ ತೆಗಿತಾರೆ, ತುಂಬಾನೇ ಬೇರೆ ಬೇರೆ ಟ್ಯಾಲೆಂಟ್ಸ್ ತೋರಿಸ್ತಾರೆ. ಸೊ ಅದನ್ನ ನಮ್ಮ ಸೀರಿಯಲ್ ನೋಡಿದ್ರೆ ಕಂಪ್ಲೀಟ್ ಆಗಿ ನಮ್ಮ ಆಕಾಶ್ ಹೇಳ್ತಾರೆ ಹೇಗೆ ಅಂತ. ಹೌದು, ಆಕ್ಚುಲಿ ತುಂಬಾ ಜನ ಬ್ಲೈಂಡ್ ಇರೋರು ತುಂಬಾ ಕೆಲಸ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಏನೇನೋ ಅಚೀವ್ ಮಾಡಿರ್ತಾರೆ ಲೈಫ್ ಅಲ್ಲಿ. ಸೊ ದೇ ಆರ್ ಆಲ್ ರಿಯಲಿ ಗ್ರೇಟ್ ಆಕ್ಚುಲಿ, ತುಂಬಾ ಗ್ರೇಟ್ ಅವರು, ಯಾಕಂದ್ರೆ ತುಂಬಾ ಶ್ರಮ ಪಟ್ಟಿರ್ತಾರೆ. ಸೊ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಆಕ್ಚುಲಿ. ಲೈಕ್ ಎಲ್ಲ ನಮ್ದು ಅವ್ರಿಗೆ ಒಂದು ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಆಕ್ಚುಲಿ ಫಾರ್ ಎವ್ರಿಥಿಂಗ್. ಇಟ್ ಆಸ್ ಐ ಟೋಲ್ಡ್, ಬ್ಲೈಂಡ್ ಫೋಟೋಗ್ರಫಿ, ಆಮೇಲೆ ಸ್ಕೆಚಿಂಗ್, ಡ್ರಾಯಿಂಗ್ ಎಲ್ಲ ಅವ್ರಿಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಅದೇನಂದ್ರೆ ನಮ್ ನಾರ್ಮಲ್ ಇರೋರಿಗೆ ಗೊತ್ತಿರಲ್ಲ ಆಕ್ಚುಲಿ. ನಾವು ತುಂಬಾ ಬ್ಯುಸಿ ಆಗಿರ್ತೀವಿ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ. ಸೊ ಜಸ್ಟ್ ಇಫ್ ವಿ
ರೀಡ್ ಸಮಥಿಂಗ್ ತುಂಬಾ ಓದಿದ್ರೆ ಗೊತ್ತಾಗುತ್ತೆ ಆಕ್ಚುಲಿ, ಇಲ್ಲಾಂದ್ರೆ ಇಂಟರ್ನೆಟ್ ಅಲ್ಲಿ ಗೂಗಲ್ ಮಾಡಿದ್ರೆಲ್ಲ ಗೊತ್ತಾಗುತ್ತೆ ಆಕ್ಚುಲಿ ಅದ್ರ ಬಗ್ಗೆ. ಸೊ ಇಂಟರ್ನೆಟ್ ಗೂಗಲ್ಗಿಂತ ನಾವು ಸೀರಿಯಲ್ ನೋಡಿ ಗೊತ್ತಾಗುತ್ತೆ. ಗೂಗಲ್ಗಿಂತ ನಮ್ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಆಕ್ಚುಲಿ. ಸೊ ನಿಮ್ ಬಗ್ಗೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ. ಇದು ನಿಮ್ದು ಫಸ್ಟ್ ಸೀರಿಯಲ್ ಆಕ್ಚುಲಿ, ಹೆಂಗ್ ಅನ್ಸ್ತಾ ಇದೆ? ಆಮೇಲೆ ಹೆಂಗ್ ಪ್ರೆಷರ್ಸ್ ಇದೆಯಾ ನಿಮ್ಗೆ, ಅಥವಾ ಯು ಆರ್ ಫೀಲಿಂಗ್ ಕಂಪ್ಲೀಟ್ಲಿ ಫ್ರೀ? ನಿಮ್ ಬಗ್ಗೆ ಸ್ವಲ್ಪ ಹೇಳಿ. ಓಕೆ, ಆಕ್ಚುಲಿ ನನಗೆ ಫಸ್ಟ್ ಸೀರಿಯಲ್ ಆಗೋದ್ರಿಂದ ನರ್ವಸ್ನೆಸ್ ತುಂಬಾ ಇದೆ. ಅಂಡ್ ಎವ್ರಿ ಡೇ ಕ್ಯಾಮ್ರಾ ಮುಂದೆ ಹೋದಾಗ ಅದೊಂದು ರೊಟೀನ್ ಅಂತ ಆಗಿದ್ರು ನರ್ವಸ್ನೆಸ್ ಇದೆ. ಅಯ್ಯೋ ನಾನ್ ಮಾಡ್ತಾ ಇದೀನಾ, ಕರೆಕ್ಟ್ ಆಗಿದ್ಯಾ, ಹಿಂಗೆ ಬರುತ್ತಾ ಇದು, ಹಂಗೆ ಇದ್ಯಾ ಅಂತ. ಬಿಕಾಸ್ ಕ್ಯಾರೆಕ್ಟರ್ ಬಂದು ತುಂಬಾ ಇನ್ನೋಸೆಂಟ್, ತುಂಬಾ ಮುಗ್ಧ ಆತರ ಇರೋದ್ರಿಂದ ನನ್ ರಿಯಲ್ ಲೈಫ್ ಕ್ಯಾರೆಕ್ಟರ್ಗೆ ಅಪೋಸಿಟ್ ಅಂತ ಹೇಳ್ಬೋದು. ಸೊ ನಾನ್ ಮಾಡ್ತಾ ಇದೀನ ಕರೆಕ್ಟ್ ಆಗಿ, ಸರ್ ಟೇಕ್ ಓಕೆ ಅಂತ ಹೇಳಿದ್ರು ನನ್ಗೊಂದು ಕನ್ಫ್ಯೂಷನ್ ಇರುತ್ತೆ. ಓಕೆ ಆಯ್ತಾ, ನಿಜವಾಗ್ಲೂ ಓಕೆ ಆಯ್ತಾ ಅಂತ. ಓಕೆ ಅಮ್ಮ ನಂದೇ, ಓಕೆ ನಾವು ಓಕೆ ಫೈನ್ ಐ ಆಮ್ ಡನ್ ಅಂತ ಅನ್ಸುತ್ತೆ. ಸೊ ಅದೇ 50% ಎಕ್ಸೈಟ್ಮೆಂಟ್, 50% ನರ್ವಸ್ನೆಸ್ ಎರಡೂ ಇದೆ ನನ್ಗೆ. ಸೊ ಲೆಟ್ ಅಸ್ ಸಿ ಜನ ಹೇಗ್ ತಗೋತಾರೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಆಡಿಯನ್ಸ್ ನಮ್ಮನ್ನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ಸೊ ನಮ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ಲೈಕ್ ಬೇರೆ ಸೀರಿಯಲ್ಗಿಂತ ತುಂಬಾ ಜರ ಡಿಫ್ರೆಂಟ್ ಆಗಿದೆ ನಮ್ ಸ್ಟೋರಿ. ಸೊ ನೀವೆಲ್ಲರೂ ನೋಡ್ಲೇಬೇಕು, ಮಿಸ್ ಮಾಡ್ಕೋಬೇಡಿ. ಮತ್ತೆ ಸಾಂಗ್ ಇವತ್ತು ರಿಲೀಸ್ ಆಗ್ತಾ ಇದೆ. ಸಾಂಗ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನಾವು ಹೆಂಗ್ ಮಾಡಿದೀವಿ, ಹೆಂಗಿದೆ ಲೈಕ್ ಅವ ಅಪಿಯರೆನ್ಸಸ್ ಎಲ್ಲ. ಸೊ ನಮ್ಗೆ ಸಪೋರ್ಟ್ ಮಾಡ್ಬೇಕು ನೀವೆಲ್ಲ. ಅಂಡ್ ಮಿಸ್ ಮಾಡದೆ ನಮ್ ಸೀರಿಯಲ್ ನೋಡ್ಬೇಕು 8 o'clock. ಪ್ಲೀಸ್ ಸ್ವಲ್ಪ ಕಮೆಂಟ್ಸ್ ನೋಡೋಣ. Okay, so there is another 6 minutes to go. Nam song launch ke sharp 5 o'clock starts one official page alli nam title track launch ಆಗುತ್ತೆ. So ಏನಾದ್ರೂ questions ಇದೆಯಾ final ಆಗಿ? Please comment ಮಾಡಿ, will respond to your comments. Okay. ನಿಮ್ಗೆ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು ಆಕ್ಚುಲಿ. ಓಕೆ, ತುಂಬಾ ಜನ ಹಳ್ಳಿ ಹುಡ್ಗಿ ಅಂತ ಕೇಳ್ತಾ ಇದಾರೆ. ಬಿಕಾಸ್ ಹಳ್ಳಿ ಹುಡ್ಗಿ ಲುಕ್ ಕ್ರಿಯೇಟ್ ಮಾಡೋದು ನನ್ಗೆ ಆಕ್ಚುಲಿ ತುಂಬಾ ಎಕ್ಸೈಟೆಡ್ ಆಗಿದೆ. ನಾನು ಲೈಕ್ ಎವ್ರಿಥಿಂಗ್ ಇಸ್ ನಾನ್ ಎಕ್ಸೈಟ್ ನೌ ವಾಸ್ ಅಂಡ್ ಐ ವಾಸ್ ರಿಯಲಿ ಹ್ಯಾಪಿ ಒನ್ಸ್ ಅದೊಂದು ಲುಕ್ ಕ್ರಿಯೇಟ್ ಆಗಿ ನಾನ್ ನಮ್ ಮಿರರ್ ಅಲ್ಲಿ ನಾನೇ ನೋಡ್ಕೊಂಡಾಗ ಐ ಥಾಟ್ ಓಕೆ ಐ ಆಮ್ ಲುಕಿಂಗ್ ಡಿಫ್ರೆಂಟ್. ಫೈನ್, ನಾನು ಯಾವತ್ತೂ ಹೀಗೆ ಕಾಣೇ ಇರ್ಲಿಲ್ಲ. ಸೊ ಇವತ್ತು ಈ ತರ ಕಾಣ್ತಾ ಇದೀನಿ ಅಂದ್ರೆ ದೇರ್ ಇಸ್ ಸೋ ಮಚ್ ಎಫರ್ಟ್ ಬಿಹೈಂಡ್ ದಟ್ ಅಂಡ್ ಸೋ ಮಚ್ ಮೋರ್ ಟು ಗೋ. ಸೊ ನಿಮ್ಗೆ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಫರ್ಟ್ ಇದೆ, ಎಷ್ಟು ಎಲ್ಲ ಎಷ್ಟು ಕಷ್ಟಪಟ್ಟಿದೀವಿ, ಕಷ್ಟಪಟ್ಟು. So everybody should support. Another 4 minutes to go for our song launch. Okay. ಇಲ್ಲಿ ಆಕ್ಚುಲಿ ತುಂಬಾ ಜನ ಕೇಳಿದ್ದಾರೆ ನಮ್ ಸೀರಿಯಲ್ ಯಾವಾಗ ಅಂತ. ಅದೇ June 21st 8 ಗಂಟೆಗೆ, Monday to Saturday. Monday to Saturday 8 PM sharp. ನಾನು ಆಕ್ಚುಲಿ ಕಮೆಂಟ್ಸ್ ಓದ್ತಾ ಇದ್ದೀನಿ, ಯಾಕಂದ್ರೆ ಯಾರಾದ್ರೂ ಏನಾದ್ರು ಕೇಳಿದ್ರೆ ಮಿಸ್ ಆಗ್ಬಾರ್ದಲ್ವಾ. ಸೊ Okay, so in 5 minutes our song will be launched. Yella Insta, Facebook, Twitter, yella official stars Suvarna page alli release ಆಗುತ್ತೆ, launch ಆಗುತ್ತೆ. So ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. And also ಪ್ಲೀಸ್ ಸಪೋರ್ಟ್. ಹೇಗೆ ಅನ್ನಿಸ್ತು ಸಾಂಗ್, ಹೇಗಿದೆ ಅಂತ ಕಮೆಂಟ್ ಮಾಡಿ. ಮನಸ್ಸಿಗೆ ಏನಾಯ್ತು? ಎಲ್ರು ಹಾಯ್ ಹೆಲೋನ ಕಳಿಸಿದ್ದಾರೆ, ಮತ್ತೆ ಯಾರು ಏನೋ ಕ್ವಶನ್ ಕೇಳಿಲ್ಲ ಆಕ್ಚುಲಿ. ಎಲ್ರು ಆಲ್ ದ ಬೆಸ್ಟ್ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮ್ಗೆ ವಿಶ್ ಮಾಡೋದಕ್ಕೆ. ನಂಗೆ ಮುಂಚೆನೂ ಸಪೋರ್ಟ್ ಮಾಡಿದ್ದೀರಾ ನೀವು, ಇನ್ನು ಮುಂದೆನೂ ಮಾಡ್ತೀರಾ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಡೂ ಸಪೋರ್ಟರ್ಸ್. ನಿಮ್ಗೆ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು. ಓಕೆ, ಸ್ವಲ್ಪ ಜನ ಹೇಳ್ತಾ ಇದಾರೆ ಹಳ್ಳಿ ಹುಡ್ಗಿ ಭಾಷೆನಲ್ಲಿ ಸಾಂಗ್ ಮಾತಾಡಿ ಅಂತ.
ಓಕೆ ಸಾರ್ ಮೇಡಮ್ ಎಲ್ಲರೂ ನಾನ್ ನಮ್ಮ ಆಕಾಶ ದೀಪ ಸಾಂಗ್ ನ ದಯವಿಟ್ಟು ಎಲ್ಲಾರು ನೋಡಿ ನಮ್ಮನ್ನ ಆಶೀರ್ವದಿಸಿ ದಯವಿಟ್ಟು ಸಾರ್. ವೆರಿ ಸಾಹೇಬ್ರೆ ಗುಡ್. ಇವಾಗ ನೀವೇ ಹೇಳಿ. Okay, so 2 minutes to go. Okay, that's really good. I'm very excited actually. Really excited for this. Hmm? Okay. ಯಾರೋ ಟೀ So, ಇಲ್ಲ, ಇನ್ನೂ ಟೀ ಆಗಿಲ್ಲ ನಂದು. ನಾನು ಹೇಳಿದ್ದೆ ನಿಮ್ಗೆ ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ ಅಂತ. ಸೊ ನಾನು ಇನ್ನೂ ಟೀ ಕುಡ್ದಿಲ್ಲ, ಆಮೇಲೆ ಕುಡಿಬೇಕು. ಲೈವ್ ಮುಗಿದ್ಮೇಲೆ ಟೀ ಕುಡಿತೀನಿ. ನಿಮ್ದಾಯ್ತಾ ಟೀ? okay. ಹ್ಮ್. So another 2 minutes. So Um, any other ಹಾಯ್ ಹಾಯ್ ಅಂತ ಇದಾರೆ ಎಲ್ಲಾರ್ಗೂ ಹಾಯ್. ಯಾರ್ಯಾರು ಹಾಯ್ ಕಳ್ಸಿದ್ರೆ ಎಲ್ಲಾರ್ಗೂ ಹಾಯ್. ಯಾರು ಹೇಗಿದೆ ಲಾಕ್ಡೌನ್ ಕೇಳಿದ್ದಾರೆ. ಲಾಕ್ಡೌನ್ ಇದೆ, ಏನು ಆಗಲ್ಲ. ಬಟ್ ನಾವು ನಮ್ ಶೂಟಿಂಗ್ ಮಾಡಿರ್ಲಿಲ್ಲ ಸುಮಾರಷ್ಟು ದಿನ. ಯಾವ ಸೀರಿಯಲ್ ಶೂಟಿಂಗ್ ನಡೀತಾ ಇರ್ಲಿಲ್ಲ. ಸೊ ಫೈನಲಿ ಸ್ವಲ್ಪ ಕಮ್ಮಿ ಆದಾಗ ಒಂಚೂರು ಮಾಡ್ತಾ ಇದ್ದೀವಿ. ಅಂದ್ರೆ ಸೀರಿಯಲ್ ಶೂಟಿಂಗ್ ಮಾಡ್ತಾ ಇಲ್ಲ ನಾವು, ಹಿಂಗೆ ಸುಮ್ಮನೆ. ಆಕ್ಚುಲಿ ನಾನು ಇವತ್ತು ಆಡ್ ಶೂಟ್ ಅಲ್ಲಿ ಇದ್ದೀನಿ. ಸೊ ಹಂಗೆ ಒಂದ್ ಸ್ವಲ್ಪ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸೀರಿಯಲ್ ಶೂಟಿಂಗ್ ಎಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾವು ಆಕ್ಚುಲಿ. ಸೊ ಇದೇ ಲಾಕ್ಡೌನ್ ಕಾರಣಗಳಿಂದಾನೇ ನಮ್ ಸೀರಿಯಲ್ ಕೂಡ ಟೆಲಿಕಾಸ್ಟ್ ಲೇಟ್ ಆಗಿತ್ತು. ಹೌದು, ಬಿಕಾಸ್ ಆಫ್ ಲಾಕ್ಡೌನ್ ಅಲ್ಲಿ ತುಂಬಾ ಲೇಟ್ ಆಗಿದೆ ಆಕ್ಚುಲಿ. ಇಲ್ಲಾಂದ್ರೆ ಜಾನ್ವರಿಯಲ್ಲಿ ನಮ್ಮ ಸೀರಿಯಲ್ ಟೆಲಿಕಾಸ್ಟ್ ಆಗ್ಬೇಕಿತ್ತು, Jan 26ಗೆ. ಬಟ್ ಲಾಕ್ಡೌನ್ ಆಮೇಲೆ ತುಂಬಾ ರೀಸನ್ಸ್ ಇಂದ ಸ್ವಲ್ಪ ಪುಷ್ ಫಾರ್ವರ್ಡ್ ಆಯ್ತು. ಸೊ ಬಟ್ ಎನಿವೇಸ್ ಈಗ ನಿಮ್ ಮುಂದೆ ಬರ್ತಾ ಇದೀವಿ. ಜಸ್ಟ್ 5 days ಇದೆ ಅಷ್ಟೇ. 5 days ಇದೆ. ನಾವು ಎಲ್ಲ ಸೇಫ್ಟಿ ಮೆಜರ್ಸ್ ತಗೊಂಡು ಶೂಟ್ ಮಾಡ್ತಾ ಇದೀವಿ. ಅಂಡ್ ಮುಂದೆ ಕೂಡ ತುಂಬಾ ಸೇಫ್ ಆಗಿ ಸೇಫ್ಟಿ ಮೆಜರ್ಸ್ ತಗೊಂಡು ಶೂಟ್ ಮಾಡ್ತೀವಿ. ನೀವು ಎಲ್ಲಾರು ಮನೇಲಿ ಸೇಫ್ ಆಗಿರಿ, ಆಕಾಶ ದೀಪನ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ, ಹಾರೈಸಿ. ಓಕೆ, ಸೊ ಇಟ್ಸ್ 5 o'clock. ಆಕಾಶ ದೀಪ ಸಾಂಗ್ ಲಾಂಚ್ ಆಗ್ತಿದೆ ಇನ್ ಜಸ್ಟ್ ಫ್ಯೂ ಸೆಕೆಂಡ್ಸ್. ಸೊ ಎಲ್ಲಾರು ಹೋಗಿ FB, ಇನ್ಸ್ಟಾ, ಟ್ವಿಟರ್ ಎಲ್ಲ ಅಫಿಷಿಯಲ್ ಸ್ಟಾರ್ ಸುವರ್ಣ ಪೇಜ್ ಅಲ್ಲಿ ನೀವು ಸಾಂಗ್ ನ ನೋಡ್ಬೋದು. ನೋಡ್ಬಿಟ್ಟು ದಯವಿಟ್ಟು ನಮಗೆ ತಿಳಿಸಿ, ಓಕೆನಾ? ಹೌದು, ಸಾಂಗ್ ದಯವಿಟ್ಟು ನೋಡಿ. ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಕಮೆಂಟ್ ಮಾಡಿ. ಅಂಡ್ ನಮ್ ಸೀರಿಯಲ್ಗೂ ಸಪೋರ್ಟ್ ಮಾಡಿ. ಅಂಡ್ ಪ್ಲೀಸ್ ಡೈಲಿ ನಮ್ ಸೀರಿಯಲ್ ನೋಡಿ. 8 o'clock ಫ್ರಮ್ ಮಂಡೇ ಬರ್ತಾ ಇದೆ, 21st June. ಸೊ ಪ್ಲೀಸ್, ಈಗ ಲಾಂಚ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ It is Akash 21st June, Monday to Saturday, 8 o'clock, Star Suvarna channel. Maribedi. Yes. Okay, so that's it for today. Yep. ನಾವು ಮತ್ತೆ ಲೈವ್ ಬರ್ತೀವಿ. ಮತ್ತೆ ನಮ್ದು ನೆಕ್ಸ್ಟ್ ವೀಕ್ ಬರ್ತೀವಿ ನಾವು, ಟೆಲಿಕಾಸ್ಟ್ ಡೇಟ್ ಇರ್ಬೇಕಾದ್ರೆ. ಸೊ ಅಲ್ಲಿ ತನಕ ಟೇಕ್ ಕೇರ್, ಸ್ಟೇ ಸೇಫ್, ಮನೇಲಿ ಇರಿ, ನಮ್ ಸೀರಿಯಲ್ ಎಲ್ಲ ನೋಡ್ತಾ ಇರಿ. Okay? Yeah, Okay. you everybody take care, stay safe, bye. Yeah, bye. Song nodi ellaru bye. Bye.